ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರಮಾಣಿಕ್ ವ್ಲಾಗ್ಸ್. ಹಾಯ್, ಇವತ್ತು ಹಲಸಿನಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇದು ಜಾಕ್ ಫ್ರೂಟು ಆಲ್ರೆಡಿ ಕಟ್ ಮಾಡಿದ್ದೀನಿ. ಇದು ಕಟ್ ಮಾಡುವಾಗ ನಿಮಗೆ ನೈಫ್ ಮತ್ತು ಕತ್ತಿಗೆ ಸ್ವಲ್ಪ ಆಯಿಲ್ ಹಚ್ಕೋಬೇಕು, ಕೈಗೂ ಕುಕ್ಕಿಂಗ್ ಆಯಿಲ್ ಹಚ್ಕೋಬೇಕು, ಇಲ್ಲಾಂದರೆ ಈ ಥರ ಗಮ್ ಇರುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಪಲ್ಯ ಮಾಡೋದಕ್ಕೆ ನಿಮಗೆ ಇದನ್ನು ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕು. ಮಾಡಿಕೊಂಡು ಕುಕ್ಕರಲ್ಲಿ ನಾನು 2 ವಿಷಲ್ಸ್ ಮಾಡಿದ್ದೀನಿ, 2 ಸೀಟಿ ಹಾಕಿದ್ದೀನಿ. ಅದು ಬೆಂದಾದಮೇಲೆ ನಿಮಗೆ ಈ ಥರ ಕಾಣಿಸುತ್ತೆ ನೋಡಿ. ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ್ದೀನಿ. ಈ ಬೇಯಿಸಿರುವ ಹಲಸಿನಕಾಯಿ ಏನಿದೆ ಅದನ್ನು ಈ ಥರ ಕುಟಾಣಿ ತೊಗೊಂಡು ಅದರಲ್ಲಿ ಸ್ವಲ್ಪ ಹಾಕಿ ಕುಟ್ಟಬೇಕು. ಇಲ್ಲಾಂದರೆ ನೀವು ಮಿಕ್ಸಿನೂ ಮಾಡ್ಕೋಬೋದು. ಒಂದು ಸಲ ಮಿಕ್ಸಿ ಮಾಡಿಬಿಟ್ಟು ಇದು ಮಾಡ್ಬೋದು. ಈ ಥರ ಬೆಂದಿರುತ್ತಲ್ಲ ಅದನ್ನು ಸ್ವಲ್ಪ ಈ ಥರ ಜಜ್ಕೋಬೇಕು. ಸ್ವಲ್ಪ ಸ್ಮ್ಯಾಶ್ ಆದರೆ ಸಾಕು, ಈ ಥರ ಸ್ಮ್ಯಾಶ್ ಆದರೆ ಸಾಕು ನೋಡಿ. ಪೂರ್ತಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಇದಕ್ಕೆ ಒಗ್ಗರಣೆ ಮಾಡಿದರೆ ಆಯಿತು, ಯಾಕಂದರೆ ಇದು ಆಲ್ರೆಡಿ ಬಾಯ್ಲ್ ಆಗಿದೆ. ಸೊ ಈಗ ಒಗ್ಗರಣೆ ಮಾಡ್ಕೊಂಡು ಇಲ್ಲಿ ಆಯಿಲ್ ಬಿಸಿ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಬಿಸಿ ಆಗಿದೆ, ಅದು ಸ್ವಲ್ಪ ಜಾಸ್ತಿನೇ ಎಣ್ಣೆ ತೊಗೋಬೇಕು. ಈ ಬಿಸಿ ಆಗಿರೋ ಎಣ್ಣೆಗೆ 1 ಸ್ಪೂನ್ ಆಗುವಷ್ಟು ಸಾಸಿವೆ, ಆದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಫುಲ್ ಬೆಳ್ಳುಳ್ಳಿ ಏನಿದೆ ಅದನ್ನು ಈ ಥರ ಮಾಡ್ಕೊಂಡಿದ್ದೀನಿ, ಜಜ್ಜಿದ್ದೀನಿ. ಒಂದು ಕಂಪ್ಲೀಟ್ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದ್ರದ್ದೇ ಫ್ರೇಗ್ರೆನ್ಸ್ ಇರಬೇಕು. ಇದು ಫ್ರೈ ಆದಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಫ್ರೈ ಆದಮೇಲೆ ಒಗ್ಗರಣೆ ಸೊಪ್ಪು ಹಾಕಬೇಕು. ಸ್ವಲ್ಪ ಕರೆಕ್ಟಾಗಿ ಫ್ರೈ ಆದಮೇಲೆ ಈ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಈ ಮಸಾಲ ಪೌಡ್ರ್ ಬಂದ್ಬಿಟ್ಟು ನಾನು ಮನೆಯಲ್ಲೇ ಮಾಡಿರೋದು ರೆಸಿಪಿ. ಅದಕ್ಕೆ ನಾನು ಒಂದು 5-6 ಕೆಂಪು ಮೆಣಸಿನಕಾಯಿ, ಕೊತ್ತಂಬರಿ ಮತ್ತು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಸೊ ಇದು ಹೋಮ್ ಮೇಡ್ ಮಸಾಲ ಪೌಡರ್. ಇದನ್ನು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲೇ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ. ಏನಕ್ಕಂದರೆ ನಾನು ಹಲಸಿನಕಾಯಿ ಬೇಯುವಾಗ ಆಲ್ರೆಡಿ ಅರಿಶಿನ ಪುಡಿ ಹಾಕಿದ್ದೆ, ಹಲ್ದಿ ಪೌಡರ್. ಸೊ ಈಗಲೂ ಸ್ವಲ್ಪ ಹಾಕಿದ್ದೀನಿ. ಈ ಮಸಾಲಾಗೆ ಈಗ ಈ ಸ್ಮ್ಯಾಶ್ ಮಾಡಿರುವಂತಹ ಹಲಸಿನಕಾಯಿನ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ನೀವು ಏನು ಸ್ಮ್ಯಾಶ್ ಮಾಡಿಟ್ಟಿದ್ರಲ್ಲ ಅದನ್ನು ಇದಕ್ಕೆ ಹಾಕಬೇಕೀಗ ನೋಡಿ. ಪೂರ್ತಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಏನು ಚಿಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೆಲ್ಲ ಆ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದರದ್ದೇ ಮಸಾಲ ನೀರನ್ನೇ ಸ್ವಲ್ಪ ಹಾಕ್ತೀನಿ. ಸೊ ಇದನ್ನು ಸ್ವಲ್ಪ ನೀವು ಮುಚ್ಚಿ ಬೇಯಿಸಿದರೆ ಆಯಿತು. ಈ ಥರ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿಬಿಟ್ರೆ ಆಗೋಗುತ್ತೆ ನಿಮ್ಮ ಪಲ್ಯ. ಸೊ ನೋಡಿ, ಇದೀಗ ಪಲ್ಯ ಆಗಿದೆ. ಸೊ ನೀವು ಬೇಕಂದವರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು. ನಮ್ಮ ಮನೆಯವರು ತಿನ್ನಲ್ಲ, ಸೊ ಅದಕ್ಕೆ ನಾನು ಹಾಕ್ತಾಯಿಲ್ಲ, ಆಪ್ಷನಲ್ಲು. ಫ್ರೇಗ್ರೆನ್ಸ್ ಬೇಕು ಅಂತ ಹೇಳೋರು ಸ್ವಲ್ಪ ಹಾಕೋಬೋದು. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.